ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಯೂಟ್ಯೂಬ್ ಚಾನಲ್ ಗ್ರಾಮೀಣ ಗೃಹಿಣಿ ಖುಷಿ ಬ್ಲಾಗ್. ಸೊ ಇವತ್ತು ನಾನು ಮಧ್ಯಾಹ್ನದಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮೀಶೋಯಿಂದ ಒಂದು ಪ್ರಾಡಕ್ಟ್ ಕೂಡ ಬಂದಿದೆ. ಆ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡಬೇಕು. ಜೊತೆಗೆ ಇವತ್ತು ನನ್ನ ಫ್ರೆಂಡ್ ಮನೆಯಿಂದ ಕೆಲವೊಂದು ಗಿಡಗಳನ್ನ ಕೂಡ ತೊಗೊಂಡು ಬಂದಿದ್ದೆ. ಸೊ ಈ ಗಿಡಗಳನ್ನು ಇವತ್ತು ಪಾಟ್ರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮನೆ ಆಲ್ಮೋಸ್ಟ್ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಮನೆ ಸ್ವಲ್ಪ ಖಾಲಿ ಅಂತ ಅನ್ನಿಸ್ತಿದೆ ಅಲ್ವಾ. ಹಾಗಾಗಿ ಕೆಲವೊಂದು ಪಾಟ್ಸ್ನೆಲ್ಲ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಪಾಟ್ಸ್ನ ಕೂಡ ನಾನು ಬುಕ್ ಮಾಡಿದ್ದೆ. ಆ ಪ್ರಾಡಕ್ಟ್ ಬಂದಿದೆ. ಸೊ ಹೇಗಿದೆ, ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಪ್ರಾಡಕ್ಟ್ ವೈಸ್ ಆದರೆ 5 ಪಾಟ್ ಬಂದಿದೆ ಆ್ಯಂಡ್ 5 ಪ್ಲೇಟ್ಸ್ ಬಂದಿದೆ. ಈಗ ನಾವು ಟೇಬಲ್ಸ್ ಮೇಲೆ ನಾನು ಪಾಟ್ಸ್ನ ಇಟ್ಟು ಅದಕ್ಕೆ ನೀರನ್ನು ಹಾಕಿದಾಗ ಲೀಕ್ ಆಗುವಂಥ ಚಾನ್ಸಸ್ ಇರುತ್ತೆ ಅಲ್ವಾ. ಹಾಗಾಗಿ ಈ ಥರ ಒಂದು ಚಿಕ್ಕದಾಗಿ ಪ್ಲೇಟ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಪಾಟ್ ಮ್ಯಾಚಿಂಗ್ ವೈಸಲ್ಲಿ ನೋಡೋಕ್ಕಂತೂ ತುಂಬ ಕ್ಯೂಟಾಗಿದೆ. ಬಟ್ ಕ್ವಾಲಿಟಿ ವೈಸ್ ಅಂತ ನೋಡಿಕೊಂಡ್ರೆ ಜಸ್ಟ್ ಓಕೆ ಪ್ರಾಡಕ್ಟು. ನಾನು ಇದನ್ನು ರೆಫರ್ ಮಾಡೋದಿಲ್ಲ. ಒಳಗಡೆ ಇಡೋಕ್ಕಾದರೆ ಓಕೆ, ಬಟ್ ಈಗ ಕೆಲವರು ಮನೆ ಮುಂದೆ ಅಥವಾ ಟೆರೆಸ್ ಮೇಲೆ ಅಥವಾ ಸ್ಟೆಪ್ಸ್ ಮೇಲೆ ಏನಾದ್ರು ಇಡಲಿಕ್ಕೆ ಅಂತಂದರೆ ಬೇಡ ಅಂತಲೇ ಹೇಳ್ತೀನಿ. ಯಾಕಂದರೆ ಇದು ಬಿಸಿಲಲ್ಲೆಲ್ಲ ಒಣಗೋದು ಮತ್ತು ಮಳೆಯಲ್ಲೆಲ್ಲ ನೆನೆದಾಗ ಮೇ ಬಿ ಇದು ಒಡೆಯುವಂಥ ಚಾನ್ಸಸ್ ಇರುತ್ತೆ. ಬಟ್ ಒಳಗಡೆ ಅಂದರೆ ಏನು ನಮ್ಮ ಮನೆ ಒಳಗಡೆ ನಾವು ಪಾಟಿಂಗ್ ಮಾಡಲಿಕ್ಕೆ ಓಕೆ ಬೆಟರ್ ಇದೆ. ಬಟ್ ಜಸ್ಟ್ ಓಕೆ ಪ್ರಾಡಕ್ಟ್ ಅಷ್ಟೇ. ಹಂಗೂ ಯಾರಿಗಾದ್ರೂ ಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಸೊ ನೀವು ಹೋಗಿ ಬೈ ಮಾಡ್ಬೋದು. ಕಲರ್ ವೈಸು ಒಂದು ಬ್ಲೂ ಕಲರ್ ಆ್ಯಂಡ್ ಸೆಕೆಂಡ್ ಒನ್ ನನಗೆ ಕಲರ್ ಇಷ್ಟ ಆಗಲಿಲ್ಲ, ಬಟ್ ಫೈನ್ ಬಂದುಬಿಟ್ಟಿದೆ. ಲೀಫ್ ಗ್ರೀನ್ ಒಂದು ಬಂದಿದೆ ಆ್ಯಂಡ್ ಇದು ಬಂದು ಬೇಬಿ ಪಿಂಕ್, ಇದು ಬಂದು ಗ್ರೇ ಕಲರ್ ಆ್ಯಂಡ್ ದಿಸ್ ಒನ್ ಇಸ್ ಗೋಲ್ಡ್ ಕಲರ್. ಸೊ 5 ಕಲರ್ ಬಂದಿದೆ. 5 ಕಲರ್ಗೆ ಮ್ಯಾಚ್ ಆಗೋ ಥರ ಪ್ಲೇಟ್ಸ್ ಕೂಡ ಬಂದಿದೆ. ಚಿಕ್ಕದಾಗಿ ಕ್ಯೂಟಾಗಿದೆ ಇದನ್ನು ಈ ಥರ. ಸೊ ಈಗ ಹೋಲ್ಸನ್ನ ಮಾಡಬೇಕಾಗುತ್ತೆ. ಹೋಲ್ಸ್ ಬಂದಿಲ್ಲ ಯಾಕಂದರೆ ಕಂಪ್ಲೀಟ್ ನೀರು ಇದರಲ್ಲೇ ನಿಂತ್ಬಿಟ್ರೆ ಪ್ಲ್ಯಾಂಟ್ಸ್ದು ಏನಿರುತ್ತೆ ರೂಟ್ಸ್ ಇರುತ್ತೆ, ಸೊ ಅದೆಲ್ಲ ಕರಗೋವಂಥ ಚಾನ್ಸಸ್ ಇರುತ್ತೆ ಅಲ್ವಾ. ಈಗ ಇದಕ್ಕಿಂತ ಹೋಲ್ಸ್ನ ಮಾಡಬೇಕಾಗತ್ತೆ. ಹೋಲ್ಸ್ ಬಂದಿಲ್ಲ. ಸೊ ಪ್ರಾಡಕ್ಟ್ ವೈಸ್ ಅಂತ ನೋಡಿಕೊಂಡ್ರೆ ಈ ಥರ ಇದೆ ಪ್ರಾಡಕ್ಟ್ಸು. ಯಾವೆಲ್ಲ ಗಿಡಗಳನ್ನ ತಂದಿದ್ದೀನಿ ಅಂತ ನೋಡೋದಾದರೆ, ಸೊ ನನಗೆ ಗಿಡಗಳ ಹೆಸರು ಅಂತೂ ಗೊತ್ತಿಲ್ಲ. ಸೊ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಸೊ ಪ್ಲೀಸ್ ನನಗೆ ಹೆಸರುಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಅವ್ರ ಮನೆ ಹತ್ರ ತುಂಬಾ ಗಿಡಗಳಿತ್ತು. ಬಂದಾಗಿಂದನೂ ಅಂದ್ಕೊತಿದ್ದೆ ಅವ್ರ ಮನೆ ಹತ್ರ ಹೋಗಿ ತೊಗೊಂಡು ಬರಬೇಕು ಅಂತ. ಯಾಕಂದರೆ ಆನ್ಲೈನಲ್ಲಿ ತರಿಸ್ಕೊಂಡ್ರೆ ಒಂದೊಂದ್ಸತಿ ಲೈವ್ ಪ್ಲ್ಯಾಂಟ್ಸ್ ಅಂತಲೇ ತರಿಸ್ತಿದ್ದೀನಿ ಸುಮಾರು ಗಿಡಗಳನ್ನ. ಎಷ್ಟೋ ಗಿಡಗಳು ಬರ್ತಾನೆ ಹಾಳಾಗಿಬಿಟ್ಟಿರುವಂಥ ಚಾನ್ಸಸ್ ಇದೆ. ಇನ್ನು ಕೆಲವು ಗಿಡಗಳು ಬಂದ ಮೇಲೆ ಗಿಡಗಳು ಮತ್ತೆ ಏನು ಗ್ರೋ ಆಗಲೇ ಇಲ್ಲ, ಜಸ್ಟ್ ಹೇಗೆ ಬಂದಿತ್ತು ಹಾಗೆ ಇರುವಂಥ ಗಿಡಗಳೂ ಇದೆ. ಸೊ ಹಾಗಾಗಿ ಆನ್ಲೈನ್ ಶಾಪಿಂಗಲ್ಲಿ ಸ್ವಲ್ಪ ಭಯ. ಹಾಗಾಗಿ ಅವ್ರ ಮನೆ ಹತ್ರ ತುಂಬ ಗಿಡಗಳಿತ್ತು ಅಂತೇಳಿ ಹೋಗಿ ತೊಗೊಂಡು ಬಂದೆ. ನೋಡಿ ತುಂಬ ಕ್ಯೂಟಾಗಿದೆ. ಸೊ ಇದು ನೋಡಲಿಕ್ಕೆ ಜಸ್ಟ್ ಲೋಟಸ್ ಥರನೇ ಇದೆ. ಅವ್ರ ಮನೆ ಹತ್ರ ತುಂಬ ಇತ್ತು ಅಂತ ಇದನ್ನು ತೊಗೊಂಡು ಬಂದೆ. ಸೊ ಇದು ನಾನು ಇನ್ಸೈಡ್ ಅಂದರೆ ಮನೆ ಒಳಗಡೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈ ಥರ ಇದೆ. ಸೊ ಇದು ಹೆಸರು ಗೊತ್ತಿಲ್ಲ. ಸೊ ಗೊತ್ತಿದ್ದವರು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಆಮ್ ಸೋ ಸಾರಿ, ನನ್ನ ಹೆಸರುಗಳನ್ನು ಹೇಳ್ತಾ ಇಲ್ಲ. ನನಗೆ ಗೊತ್ತಿರೋಂಥ ಕೆಲವೊಂದು ಪ್ಲ್ಯಾಂಟ್ಸ್ ಹೆಸರುಗಳನ್ನ ಮಾತ್ರ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ನನಗೆ ಗೊತ್ತಿಲ್ಲದಿರೋದನ್ನ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದು ಬಂದು ಸೆಕೆಂಡ್ ಒನ್. ಇದನ್ನು ನಮ್ಮ ಕಡೆ ಏನು ಸ್ನೇಕ್ ಪ್ಲ್ಯಾಂಟ್ ಅಂತ ಏನೋ ಹೇಳ್ತಾರೆ ಅಂದ್ಕೊತೀನಿ. ಬಟ್ ಸ್ನೇಕ್ ಪ್ಲ್ಯಾಂಟ್ ಸ್ವಲ್ಪ ಉದ್ದುದ್ದ ಇರುತ್ತೆ, ಸ್ಟಿಕ್ ಥರ ಇರುತ್ತೆ. ಸೊ ಅದು ಕೂಡ ನಾನು ಬೇರೆ ಪಾಟ್ ವೈಸ್ ಮಾಡಿದ್ದೀನಿ. ಬಟ್ ಇದು ಅದೇ ಥರ ಪ್ಲ್ಯಾಂಟು, ಬಟ್ ಇದು ನೋಡಲಿಕ್ಕೆ ಕೂಡ ಸ್ವಲ್ಪ ಲೋಟಸ್ ಥರನೇ ಬರುತ್ತೆ. ಆ್ಯಂಡ್ ಥರ್ಡ್ ಒನ್ ಬಂದು ಇದು. ಸೊ ಇದ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ, ಬಟ್ ಇದು ಮನೆ ಮುಂದೆ ಇಡಲಿಕ್ಕೆ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಕೂಡ ನಾನು ತೊಗೊಂಡು ಬಂದೆ. ಸೊ ಇದ್ರ ಹೆಸರು ಕೂಡ ಗೊತ್ತಿದ್ದರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅಗೇನ್ ಫೋರ್ತ್ ಒನ್. ಸೊ ಇದು ಬಂದು ಇವಾಗ ನಾನು ತೋರಿಸಿದ ಗಿಡದ ಆಲ್ಟರ್ನೇಟು, ಬಟ್ ಇದರಲ್ಲಿ ಸ್ವಲ್ಪ ಡಿಸೈನ್ ಇದೆ. ಅದು ಜಸ್ಟ್ ಪ್ಲೈನ್ ಇತ್ತು, ತೋರಿಸ್ತೀನಿ ನೋಡಿ.
ಇದು ಪ್ಲೈನ್ ಇದೆ, ಇದರಲ್ಲಿ ಮಧ್ಯದಲ್ಲಿ ಸ್ವಲ್ಪ ವೈಟ್ ಲೈನ್ಸ್ ಇದೆ. ಸೊ ಇದು ಎರಡೂ ನಾನು ಮನೆ ಮುಂದೆ ಹಾಕಲಿಕ್ಕೆ ಅಂತ ತೊಗೊಂಡು ಬಂದಿದ್ದೀನಿ. ಸೊ ಹೇಗೆ ಅದು ಮತ್ತು ಹೇಗೆ ಗ್ರೋ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಜಸ್ಟ್ ತೊಗೊಂಡು ಬಂದಿದ್ದೀನಿ. ನೋಡೋಣ ಪ್ಲ್ಯಾಂಟ್ ಮಾಡ್ತೀನಿ ಹೇಗೆ ಬರುತ್ತೆ ಅಂತ. ಇನ್ನು 5th ಒನ್ ಬಂದು ಹೀಗಿದೆ. ಯಾಕಂದರೆ ಮನೆ ಮುಂದೆಯೂ ಈಗ ಯಾವುದೇ ಪ್ಲ್ಯಾಂಟ್ಸ್ ಇದೆಯಲ್ಲ ಸ್ವಲ್ಪ ತೆಗೆದುಬಿಟ್ಟಿದ್ದೀನಿ ನಾನೇ. ಹೈದ್ರಾಬಾದಿಂದ ಬಂದಮೇಲಂತೂ ಇಲ್ಲಿ ಸಿಕ್ಕಾಬಟ್ಟೆ ಹಾವುಗಳು ಸೇರ್ಕೊತಿದೆ ಅಂತ ಸುಮಾರು ಗಿಡಗಳನ್ನ ನಾನೇ ಕರೆದಾಕ್ಬಿಟ್ಟೆ. ಸೊ ಹಾಗಾಗಿ ಈಗ ಅದೆಲ್ಲ ಫುಲ್ ಖಾಲಿ 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 ಅಂತ ಅನ್ನಿಸ್ತಾ ಇದೆ. ಕೆಲವೊಂದು ಟೈಮ್ ನನಗೇ ಬೋರ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇರಲಿ ಅಂತ ಕೆಲವೊಂದು ಮನೆ ಮುಂದೆ ಹಾಕಲಿಕ್ಕೆ ಕೂಡ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ 3rd ಒನ್ ಬಂದು ನೋಡಿ, 6th ಒನ್ ಈ ಥರ ಇದೆ ಪ್ಲ್ಯಾಂಟ್. ಇದು ಇದೇನು ಹೆಸರು ಅಂತ ನನಗೂ ಗೊತ್ತಿಲ್ಲ. ಬಟ್ ಇದರಲ್ಲಿ ಒಂದು ಈ ಚೆಂಡು ಹೂವು ಬರುತ್ತಲ್ಲ, ಅದೇ ಥರ ಒಂದು ಚಿಕ್ಕದಾಗಿ ಹೂ ಕೂಡ ಆಗುತ್ತೆ ನೋಡಿ. ಪೂಜೆಗೆ ಬರಲ್ಲ, ಬಟ್ ಶೋ ಪ್ಲ್ಯಾಂಟ್ ಆಗಿ ನಾವು ಇದನ್ನು ಏನು ಯೂಸ್ ಮಾಡ್ಕೊಬೋದು ನೋಡಿ. ಈ ಥರ ಇದೆ. ಇನ್ನು 2nd ಒನ್ ಬಂದು ಇದು ವಾಸ್ತು ಪ್ಲ್ಯಾಂಟ್ ಅಂತ ಹೇಳ್ತಾರೆ. ನಾನು ಸುಮಾರು ಜನದ ಮನೆಯಲ್ಲಿ ನೋಡಿದ್ದೀನಿ, ಇದು ವಾಸ್ತು ಪ್ಲ್ಯಾಂಟ್ ಅಂತೆ. ಸೊ ನನಗೆ ಇದೊಂದು ಪ್ಲ್ಯಾಂಟ್ ಇಷ್ಟ ಆಯಿತು ತುಂಬಾ. ಬಿಕಾಸ್ ಈ ಲೀವ್ಸ್ ಇದೆಯಲ್ಲ, ಈ ಲೀವ್ಸ್ ಎಂಡಿಂಗಲ್ಲಿ ಕೂಡ ಮತ್ತೆ ಚಿಕ್ಕ ಚಿಕ್ಕ ಗಿಡಗಳು ಗ್ರೋ ಆಗುತ್ತೆ. ಅದು ನೋಡಲಿಕ್ಕೆ ಒಂದು ಕ್ಯೂಟಾಗಿತ್ತು ಗಿಡಗಳು. ಇದು ಮಾತ್ರ ಅವ್ರ ಮನೆಯಲ್ಲಿ. ಸೊ ಇದೊಂದು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದು ಬಂದು ನೋಡಿ ಈ ಥರ ಇದೆ. ಇದರಲ್ಲಿ ಒಂದು ಲೈಟ್ ಜಸ್ಟ್ ಒಂದು ಸ್ಮಾಲ್ ಸೈಜ್ ಪಿಂಕಿಶ್ ವೆಲ್ವೆಟ್ ಟೈಪಲ್ಲಿ ಒಂದು ಹೂ ಬರುತ್ತೆ. ಸೊ ಇದೆಲ್ಲನೋ ಆಲ್ಮೋಸ್ಟ್ ವಾಸ್ತು ಗಿಡಗಳು ಅಂತಲೇ ನನಗೆ ನನ್ನ ಫ್ರೆಂಡ್ ಅವ್ರ ಅಮ್ಮ ಹೇಳಿದ್ದು. ಸೊ ಹೆಸರುಗಳು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ. ಇನ್ನು ಈ ಕಲರ್ಗಳಂತೂ ನೋಡಲಿಕ್ಕೂ ತುಂಬಾ ಕ್ಯೂಟಾಗಿದೆ ನೋಡಿ. ಇದು ಬಂದು ಎಲ್ಲೋ, ಆ್ಯಂಡ್ ಇದು ಬಂದು ವೈಟ್ ಮಿಕ್ಸ್ಡ್ ಬೇಬಿ ಪಿಂಕ್, ಆ್ಯಂಡ್ ದಿಸ್ ಒನ್ ಇಸ್ ಲೈಟ್ ಪಿಂಕ್, ಆ್ಯಂಡ್ ಇದು ಆರೆಂಜ್. ಸುಮಾರು ಕಲರ್ಸು ಪ್ಲ್ಯಾಂಟ್ಸು. ಇದು ನೆಲ್ಗುಲಾಬಿ ಅಂತೆ. ನಮ್ಮ ಕಡೆ ಒಟ್ಟು ಇದು 12 ಗಂಟೆ ಹೂವು ಅಂತ ಕರೀತಾರೆ. ಮಧ್ಯಾಹ್ನ ಟೈಮಲ್ಲಿ ಮಾತ್ರ ಅರಳುತ್ತೆ, ಮತ್ತು ಸಂಜೆ ಅಷ್ಟೊತ್ತಿಗೆ ಇದು ಬಾಡಿ ಹೋಗುತ್ತೆ. ಇವತ್ತು ಅಲ್ಲಿರೋಂಥ ಹೂಗಳಿದು ನೋಡಿ. ಸೊ ಇದನ್ನು ಕೂಡ ನಾನು ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ಹೂವು ಬಂದಾಗ ಯಾವ ರೀತಿ ಇದರಲ್ಲಿ ಹೂ ಗ್ರೋ ಆಗ್ತಾ ಇದೆ ಅಂತ. ಇನ್ನು 3rd ಒನ್ ಬಂದುಬಿಟ್ಟು ಥರ್ಡ್ ಒನ್ ಇದೆ ಬರ್ತಿದೆ ನೋಡಿ. ಈ ಥರ ಇದೆ. ಸೊ ಇದೇನು ಪ್ಲ್ಯಾಂಟ್ ಅಂತ ಗೊತ್ತಿಲ್ಲ, ನೋಡ್ಲಿಕ್ಕಂತೂ ತುಂಬ ಕ್ಯೂಟಾಗಿದೆ. ಬಟ್ ಇದರಲ್ಲಿ ಯಾವುದೇ ಹೂವಾಗಲಿ ಕಾಯಾಗಲಿ ಬೀಜಗಳಾಗಲಿ ಏನೂ ಬರೋದಿಲ್ಲ. ಬಟ್ ಇದು ಜಸ್ಟ್ ಪಾಟಿಂಗ್ ಮಾಡಿದಾಗ ಈ ಥರ ಇದೆ ಅಂತ ಅಂದರು. ಸೊ ಹೆಸರು ಗೊತ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನಗೆ ನೀವು ಹೆಸರು ತಿಳ್ಕೊಳಕ್ಕಾಗಿಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಹಳ್ಳಿಗಳ ಕಡೆ ಅಲ್ವಾ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ. ಅವರು ಕೂಡ ಶೋ ಪ್ಲ್ಯಾಂಟ್ ಅಂತಲೇ ತಂದು ಹಾಕಿರೋದು. ಅದನ್ನು ಬಿಟ್ಟರೆ ಇದು ಬಂದು ಒಂದು ಯೆಲ್ಲೋ ಕಲರ್ ಏನು ಪೂಜಾ ಫ್ಲವರ್. ಇದು ಆ್ಯಕ್ಚುಲಿ ಈಗ ನೆಕ್ಸ್ಟ್ ಇಯರು ನಮ್ಮದೇ ಪೂಜೆ ಮತ್ತೆ ರೀಸ್ಟಾರ್ಟ್ ಆಗುತ್ತೆ ಅಲ್ವಾ. ಇವಾಗ ನಮ್ಮ ಚಿಕ್ಕಮ್ಮವ್ರದ್ದು ನೆಕ್ಸ್ಟ್ ಇಯರು ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನಾವು ಯಾವ ದೇವಸ್ಥಾನನ ಪೂಜೆ ಮಾಡ್ತಾ ಇದ್ದೀವಿ ಅಂತ. ಆ ದೇವಸ್ಥಾನದಲ್ಲಿ ಅಗೈನ್ ನಮ್ಮದೇ ಪೂಜೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಹೂಗಳಂತೂ ತುಂಬಾ ಬೇಕಲ್ವಾ. ನಾನು ಯಾಕಂದರೆ ಆ ದೇವ್ರು ಎಷ್ಟು ಉದ್ದ ಇದೆ ಅಂತಲೂ ತೋರಿಸಿದ್ದೀನಿ. ಒಂದು ಬ್ಯಾಗ್ ಮೇಲೇ ಹೋಗಬೇಕು. ಸೊ ಹಾಗಾಗಿ ಇಲ್ಲಿಂದನೇ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಕೆಲವೊಂದು ಗಿಡಗಳನ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು ಕೂಡ ಒಂದು ಪೂಜಾ ಫ್ಲವರ್. ಆ್ಯಕ್ಚುಲಿ ಇದು ಒಂದು ಯೆಲ್ಲೋ ಕಲರ್ ಇರುತ್ತೆ. ಸೊ ನೋಡೋಣ ಇದು ಹೇಗೆ ಗ್ರೋ ಆಗುತ್ತೆ ಅಂತ. ಸೊ ಅದಕ್ಕೆ ಇಷ್ಟು ಗಿಡಗಳನ್ನ ತೊಗೊಂಡು ಬಂದಿದ್ದೀನಿ. ನೋಡಿ ಇದೊಂದಿದೆ. ಸೊ ಇದು ಕೂಡ ವಾಸ್ತು ಪ್ಲ್ಯಾಂಟ್ ಅಂತಲೇ ಅವ್ರು ಹೇಳಿದ್ದು. ಅಂದರೆ ಅವ್ರು ನನಗೆ ಹೇಳಿದ ಪ್ರಕಾರ ಇದೆಲ್ಲನೂ ಬಿಸಿಲಲ್ಲೇ ಇಡಬೇಕು ಅಂತ ಹೇಳಿದ್ರು. ಬಟ್ ನನಗೆ ಬೇಕಾಗಿರೋದು ಇನ್ನರ್ ಪ್ಲ್ಯಾಂಟ್ಸ್ ಅಲ್ವಾ. ಸೊ ನೋಡೋಣ, ಆದಷ್ಟು ನಾನು ಒಳಗಡೆ ಇಡೋಕ್ಕೆ ಟ್ರೈ ಮಾಡ್ತೀನಿ. ವೀಕ್ಲಿ ಒಂದು ಬೇಕಾದರೆ ಇದನ್ನು ಬಿಸಿಲಲ್ಲಿ ಇಡೋದಾಗಿ ಒಳಗಡೆ ಇಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಹೇಗೆ ಗ್ರೋ ಆಗುತ್ತೆ ಏನು ಅಂತ. ಸೊ ಅದಕ್ಕೆ ಇಷ್ಟೇ ಗಿಡಗಳನ್ನ ತೊಗೊಂಡು ಬಂದಿದ್ದೀನಿ. ಮಣ್ಣು ಕೂಡ ಮಿಕ್ಸ್ ಮಾಡ್ಕೊಬೇಕು. ಅವ್ರು ಏನು ಹೇಳಿದ್ರು ಅಂದರೆ, ಇದು ನಾನು ಫಸ್ಟ್ ಒಂದು ನಿಮಗೆ ಗಿಡನ ನಾನು ತೋರಿಸಿದೆ ಅಲ್ವಾ ನೋಡಿ. ಇದು ಈ ಪ್ಲ್ಯಾಂಟಲ್ಲಿ ಇದೊಂದು ಎಲೆನ ನಾವು ಪ್ಲ್ಯಾಂಟ್ ಮಾಡಿದ್ರೆ 15 ಡೇಸಲ್ಲಿ ಇನ್ನೊಂದು ಹೊಸ ಗಿಡ ಬರುತ್ತಂತೆ. ಅಂದರೆ ಎಲೆದು ರೂಟ್ಸ್ ಏನಿದೆ, ಇದು ರೂಟ್ಸು. ಈ ರೂಟ್ಸಿಂದ ಎಗೈನ್ ಇನ್ನೊಂದು 15 ಡೇಸಲ್ಲಿ ಇನ್ನೊಂದು ಗಿಡ ಗ್ರೋ ಆಗುತ್ತೆ ಅಂತ ಅವ್ರು ನನಗೆ ಹೇಳಿದ್ರು. ಬಟ್ ನನಗೆ ಅವ್ರು ಇದೊಂದನ್ನೇ ಕೊಟ್ಟಿದ್ದು ಫಸ್ಟು. ಬಟ್ ನನಗೆ ಅದು ಸಮಾಧಾನ ಆಗಲಿಲ್ಲ. ಇಲ್ಲ ಆಂಟಿ ಪ್ಲೀಸ್ ಇದೊಂದು ಕೊಡಿ ಅಂದಿದ್ದಕ್ಕೆ. ಸೊ ಆಮೇಲೆ ಅವರು ಇದನ್ನು ಕೊಟ್ಟರು. ನೋಡ್ಲಿಕ್ಕಂತೂ ತುಂಬಾ ಕ್ಯೂಟಾಗಿದೆ. ನನಗೆ ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಗುತ್ತೆ ಅನಿಸುತ್ತೆ. ಸೊ ನೋಡೋಣ ಹೇಗೆಲ್ಲ ಯೂಸ್ ಆಗುತ್ತೋ ಅಥವಾ ಬರುತ್ತೋ ಏನಾಗುತ್ತೆ ಅಂತ. ಬಟ್ ನೋಡೋಣ, ಇದನ್ನು ಸಪ್ರೇಟಾಗಿ ಹೊರಗಡೆ ಇರೋಂಥ ಪಾಟಲ್ಲಿ ಪ್ಲ್ಯಾಂಟ್ ಮಾಡ್ತೀನಿ. ಸೊ ಅದಕ್ಕೆ ಇಷ್ಟು ಪ್ಲ್ಯಾಂಟ್ನ ತೊಗೊಂಡು ಬಂದಿದ್ದೀನಿ. ಮಣ್ಣು ಕೂಡ ರೆಡಿ ಇದೆ. ಈಗ ಹೋಗ್ಬಿಟ್ಟು ಈ ಪಾಟ್ಸಲ್ಲಿ ನಾನು ಮಣ್ಣನ್ನು ಫಿಲ್ ಮಾಡ್ಕೊಂಡು ಬರ್ತೀನಿ. ಸೊ ಅದಾದಮೇಲೆ ಎಲ್ಲ ಗಿಡಗಳನ್ನು ಇದರಲ್ಲಿ ಪ್ಲ್ಯಾಂಟ್ ಮಾಡೋಣ. ಓಕೆನಾ, ಬನ್ನಿ ಹಾಗಾದ್ರೆ. ಈಗ
ಯಾವುದಾದ್ರು ಒಂದು ಶಾರ್ಪ್ ಆಗಿರೋವಂಥ ಚಾಕು ಅಥವಾ ಸ್ಕ್ರೂ ಡ್ರೈವರ್ ಈ ಥರ ಯಾವುದಾದ್ರು ಒಂದು ಮೆಟೀರಿಯಲಿಂದ ಸ್ವಲ್ಪ ಬಿಸಿನ ಮಾಡಿ ಈ ಥರ ಹೋಲ್ನ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ನೀರು ಇನ್ ಕೇಸ್ ಏನಾದ್ರು ಪಾಟಲ್ಲಿ ಜಾಸ್ತಿ ಆದಾಗ ಆ ನೀರು ಹೊರಗಡೆ ಬರಬೇಕಲ್ವ, ಸೊ ಹಾಗಾಗಿ ಈ ಥರ ಒಂದು ಹೋಲ್ನ ಮಾಡ್ಕೊಬೇಕಾಗತ್ತೆ. ಈ ಥರ ಹೋಲ್ಗಳನ್ನ ಮಾಡಿರ್ತೀವಲ್ಲ ಪಾಟ್ಸ್ಗೆ, ಆ ಪಾಟ್ಲಿಗೊಂಥ ಹೋಲ್ ಕರೆಕ್ಟಾಗಿ ನೋಡಿ ಈ ಥರ ಒಂದು ಫ್ಲ್ಯಾಟ್ ಆಗಿರೋ ಕಲ್ಲು ಅಥವಾ ಚಿಪ್ಪನ್ನು ಇಡಬೇಕಾಗುತ್ತೆ ಈ ರೀತಿ. ಯಾಕೆ ಅಂತಂದರೆ ಅಕಸ್ಮಾತ್ ನಾವು ಓವರ್ಫ್ಲೋ ಆದಾಗ ಆ ನೀರು ಬರೋ ಅಂಥ ಈ ಹೋಲ್ಸ್ ಏನಿರುತ್ತೆ, ಈ ಹೋಲ್ಸು ಮಣ್ಣಿಂದ ಬ್ಲಾಕ್ ಆಗೋವಂಥ ಚಾನ್ಸಸ್ ಇರುತ್ತೆ. ಅದೇನಾದರೂ ಒಂದ್ಸತಿ ಬ್ಲಾಕ್ ಆಯಿತು ಅಂದರೆ ಆ ಓವರ್ಫ್ಲೋ ಆಗುವಂಥ ನೀರು ಹೊರಗಡೆ ಬರೋದಿಲ್ಲ. ಆಗ ಈ ರೂಟ್ಸ್ ಎಲ್ಲ ಏನಿರುತ್ತೆ ಆ ರೂಟ್ಸ್ ಎಲ್ಲನೂ ಕೊಳ್ತೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀನಿ ನೋಡಿ, ಈ ಥರ ಫ್ಲ್ಯಾಟ್ ಆಗಿರೋವಂಥ ಒಂದು ಕಲ್ಲು ಅಥವಾ ಚಿಪ್ಪು ಏನೇನಾದ್ರೂ ಆ ಈ ಹೋಲಲ್ಲಿ ಇಡಬೇಕಾಗತ್ತೆ. ಸೊ ಈಗ ಮಣ್ಣನ್ನು ಹಾಕ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ ರೆಡ್ ಸಾಯಿಲ್, ಇದು ಕೆಮ್ಮಣ್ಣು ಅಂತ ಹೇಳ್ತಾರಲ್ಲ, ಸೊ ಅದು. ಇದಕ್ಕೆ ನಾನು ಯಾವುದೇ ಫರ್ಟಿಲೈಸರ್ನ ನಾನು ಆ್ಯಡ್ ಮಾಡಿಲ್ಲ. ಸೊ ನೀವು ಬೇಕು ಅಂತಂದರೆ ಹಸುವಿನ ಗೊಬ್ಬರ, ವಾಟ್ ಎವರ್, ಈಗ ಮೇಕೆ ಗೊಬ್ಬರ ಈ ಥರದ್ದು ಏನಾದ್ರು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಬೋದು. ಬಟ್ ನಾನು ಇದಕ್ಕೆ ಬೇಕಾಗಿರೋಂಥ ಲಿಕ್ವಿಡ್ ಫರ್ಟಿಲೈಸರ್ನ ತರಿಸಿದ್ದೀನಿ. ಹಾಗಾಗಿ ನಾನು ಇದಕ್ಕೆ ಯಾವುದೇ ಫರ್ಟಿಲೈಸರ್ನ ಆ್ಯಡ್ ಮಾಡ್ತಾಯಿಲ್ಲ. ಇದು ಜಸ್ಟ್ ಮಣ್ಣು, ಕಂಪ್ಲೀಟು ರೆಡ್ ಸಾಯಿಲ್ ಆಗಿದೆ ಇದು. ಸೊ ಇದನ್ನು ನಾನು ಈಗ ಪಾಟಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಹಾಫ್ ಪಾಟಷ್ಟು ಮಣ್ಣನ್ನು ಹಾಕೊಂಡ್ಮೇಲೆ ಇದಕ್ಕೆ ನಾವು ಗಿಡನ ಪ್ಲ್ಯಾಂಟ್ ಮಾಡಬೇಕಾಗತ್ತೆ. ಸೊ ನಾನು ಈಗ ಮೊದಲನೇದಾಗಿ ಈ ಗಿಡನ ಪ್ಲ್ಯಾಂಟ್ ಮಾಡ್ತಾಯಿದ್ದೀನಿ. ಸೊ ಇವ್ರ ಹೆಸರು ಏನಾದ್ರು ನಿಮಗೆ ಗೊತ್ತಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಫೇವ್ರೆಟ್ ಗಿಡ, ಅದು ನೋಡಲಿಕ್ಕೆ ಒಂದು ತಾವರೆ ಥರ ಇರೋದ್ರಿಂದ ನಂಗೆ ತುಂಬಾ ಇಷ್ಟ ಆಯಿತು ಗಿಡ. ಹಾಗಾಗಿ ಫಸ್ಟ್ ನಾನು ಇದನ್ನೇ ಪ್ಲ್ಯಾಂಟ್ ಮಾಡ್ತಾಯಿದ್ದೀನಿ. ಇದು ಕಂಪ್ಲೀಟ್ ರೂಟ್ ಸಮೇತನೇ ನಾನು ತೊಗೊಂಡು ಬಂದಿದ್ದೆ. ಈಗ ಈ ಗಿಡದ ಮೇಲೆ ಮತ್ತೆ ನಾನು ಮಣ್ಣನ್ನು ಹಾಕ್ತಾಯಿದ್ದೀನಿ. ಆದಷ್ಟು ಗಿಡಗಳನ್ನೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ಏನು ಈ ಗ್ಲೌಸಸ್ನೆಲ್ಲನೂ ಯೂಸ್ ಮಾಡಿ. ಸೊ ಇವತ್ತು ನಾನು ಗ್ಲೌಸಸ್ಸು ಮನೇಲೇನೂ ಇರಲಿಲ್ಲ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಯಾಕಂದರೆ ಈ ತುಂಬ ಜನ ಏನು ಮಾಡಿರ್ತೀರ, ಉಗುರನ್ನೆಲ್ಲ ಬೆಳೆಸಿರ್ತೀರ ಅಲ್ವಾ, ಅದರೊಳಗಡೆ ಈ ಮಣ್ಣೆಲ್ಲ ಹೋಗಿ ಕೂರುವಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನೀವು ಅಡುಗೆ ಮಾಡ್ಬೋದು ಅಥವಾ ಊಟ ಮಾಡಿದಾಗ ಅದು ಹೊಟ್ಟೆಗೆ ಸೇರುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ಫುಡ್ ಇನ್ಫೆಕ್ಷನ್ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆದಷ್ಟು ಗ್ಲೌಸಸ್ನ ಯೂಸ್ ಮಾಡಿ. ಸೊ ಇವತ್ತು ನಮ್ಮ ಮನೇಲಿ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಗ್ಲೌಸಸ್ನ ಹಾಕ್ತಾಯಿಲ್ಲ. ಅದೇ ನಾನು ನೇಲ್ಸ್ನ ಏನು ಮಾಡಿಬಿಡ್ತೀನಿ, ವೀಕ್ಲಿ ಒನ್ಸು ನೀಟಾಗಿ ಕಟ್ ಮಾಡಿಬಿಡ್ತೀನಿ. ಯಾಕಂದರೆ ಮಗು ಇನ್ನೂ ಚಿಕ್ಕವಳಿರೋದ್ರಿಂದ ಒಂದೊಂದ್ಸಲಿ ಸ್ನಾನ ಮಾಡಿಸ್ಬೇಕಾದ್ರೆ ಅವಳಿಗೆ ತಾಕುವಂಥ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಈಗ ಮುಕ್ಕಾಲು ಪಾಟಷ್ಟು ಅಷ್ಟೇ ಮಣ್ಣನ್ನು ಹಾಕಿದ್ದೀನಿ. ಇಷ್ಟು ಮಾತ್ರನೇ ಮಣ್ಣನ್ನು ಹಾಕಿದ್ದೀನಿ. ಅಂದರೆ ಇದು ಸ್ವಲ್ಪ ಮೇಲೆ ಬಂತು, ಗಿಡ ಪಾಟಿಂದ ಮೇಲೇ ಬಂತು. ಬಟ್ ಈಗ ಇದು ಸ್ವಲ್ಪ ಹೈಟ್ ಇರೋದ್ರಿಂದ ಇದು ಅನಿವಾರ್ಯ. ಬೇಕು ಅಂದರೆ ಇದನ್ನು ಸ್ವಲ್ಪ ನಾನು ನೋಡ್ತೀನಿ, ಇದು ಇನ್ನು ಸ್ವಲ್ಪ ದೊಡ್ಡದಾಯಿತು ಅಂತ ಅಂದಾಗ ನಾನು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ತೀನಿ ಇದನ್ನು. ಈಗ ಸದ್ಯಕ್ಕೆ ಇದಿಷ್ಟು ಇರಲಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕೊಬೇಕಾಗತ್ತೆ. ಯಾಕಂದರೆ ಇದು ಆಲ್ರೆಡಿ ಮಧ್ಯಾಹ್ನ ಕಿತ್ತಿರೋದ್ರಿಂದ ಗಿಡ ಬಾಡುವಂಥ ಚಾನ್ಸಸ್ ಇರುತ್ತೆ. ಈಗ ನಾನು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ನೋಡಿ ಈ ಪ್ಲೇಟಲ್ಲಿ ಕೂಡ ಫಿಕ್ಸ್ ಮಾಡ್ತಾಯಿದ್ದೀನಿ. ನೋಡೋಕ್ಕೆ ಎಷ್ಟು ಮುದ್ದ ಕಾಣಿಸ್ತಾ ಇದೆ ಅಲ್ಲ. ಸೊ ಈಗ ಇದರಲ್ಲಿ ಓವರ್ಫ್ಲೋ ಆಗುವಂಥ ನೀರು ಈ ಕೆಳಗಡೆ ಇರುವಂಥ ಪ್ಲೇಟ್ಸಲ್ಲಿ ಶೇಖರಣೆ ಆಗುತ್ತೆ. ಸೊ ಈ ರೀತಿ ನಾನು ಎಲ್ಲ ಪ್ಲ್ಯಾಂಟ್ಸ್ಗಳನ್ನು ಪ್ಲ್ಯಾಂಟ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ನಾನು ಯಾವ್ಯಾವ ಪ್ಲ್ಯಾಂಟ್ಸ್ನ ನಾನು ಪ್ಲ್ಯಾಂಟ್ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ನನಗೆ ಈಗ ಪಾಟ್ಸ್ಗಳು ಆದಷ್ಟು ಕಡಿಮೆನೇ ಇದೆ, ಓನ್ಲಿ 5 ಪೀಸಸ್ ಮಾತ್ರನೇ ನಾನು ತರಿಸಿರೋದ್ರಿಂದ ಮೇನ್ ಥಿಂಗ್ ಯಾವ್ಯಾವಿದೆ ಅದನ್ನು ನಾನು ಇವತ್ತು ಪಾಟಲ್ಲಿ ಪ್ಲ್ಯಾಂಟ್ ಮಾಡ್ತೀನಿ. ಮಿಕ್ಕಿದ್ದನ್ನು ಹೊರಗಡೆ ನನ್ನ ಗಾರ್ಡನಲ್ಲಿ ಪ್ಲ್ಯಾಂಟ್ ಮಾಡಿರ್ತೀನಿ. ಇನ್ನು ನೆಕ್ಸ್ಟು ಮೀಶೋದಿಂದ ನಾನು ಇನ್ನೊಂದು ಸೆಟ್ಟನ್ನು ಬುಕ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಆ ಪ್ರಾಡಕ್ಟ್ ಬಂದ ಮೇಲೆ ಆ ಎಲ್ಲ ಪ್ಲ್ಯಾಂಟ್ಗಳನ್ನು ಮತ್ತೆ ನಾನು ಪಾಟ್ಗೆ ಟ್ರಾನ್ಸ್ಫರ್ ಮಾಡಿ ಸೊ ಆರ್ಗನೈಸಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಈ ವಾಸ್ತು ಪ್ಲ್ಯಾಂಟ್ಸ್ ಅಂತ ಏನೇನಿದೆ ಇದನ್ನು ಮಾತ್ರ ನಾನೀಗ ಪಾಟ್ಸಲ್ಲಿ ಪ್ಲ್ಯಾಂಟಿಂಗ್ ಮಾಡ್ತಾಯಿದ್ದೀನಿ. ಇನ್ನು ಮಿಕ್ಕಿರೋ ಎಲ್ಲ ಯಾವೆಲ್ಲ ಪ್ಲ್ಯಾಂಟರ್ಸ್ನ ನಾನು ಗಾರ್ಡನಲ್ಲಿ ಪ್ಲ್ಯಾಂಟಿಂಗ್ ಮಾಡ್ತೀನಿ ಅನ್ನೋದನ್ನ ಕೂಡ ನಾನು ತೋರಿಸ್ತಾ ಇದ್ದೀನಿ. ಸೊ ಈಗ ಈ ಪಾಟಲ್ಲಿ ಈ ಪ್ಲ್ಯಾಂಟನ್ನು ನಾನು ಹಾಕ್ತಾಯಿದ್ದೀನಿ. ಇದು ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಆಲ್ಮೋಸ್ಟ್. ಅಂದರೆ ಇದು ಕೂಡ ವಾಸ್ತು ಗಿಡನೇ. ಬಟ್ ಇದನ್ನು ಹಾಕೋದ್ರಿಂದ ಮನೆ ಒಳಗಡೆ ಅಥವಾ ಮನೆ ಅಕ್ಕಪಕ್ಕ ಹಾವುಗಳು ಬರಲ್ಲ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ ನನಗೂ ಗೊತ್ತಿಲ್ಲ. ಬಟ್ ಇದು ವಾಸ್ತು ಗಿಡ ಅಂತ ಸುಮಾರು ಜನ ನನ್ನ ಕೋ ಯೂಟ್ಯೂಬರ್ಸ್ ಚಾನಲಲ್ಲಿ ಕೂಡ ನಾನು ನೋಡಿದ್ದೀನಿ. ಹಾಗಾಗಿ ಈ ಗಿಡನ ಹಾಕ್ತಾಯಿದ್ದೀನಿ.
ಸೊ ಈಗ ಈ ಪಾಟಲ್ಲೂ ಸಹ ನಾನು ಮುಕ್ಕಾಲು ಭಾಗದಷ್ಟು ಮಣ್ಣನ್ನು ತೊಗೊಂಡಿದ್ದೀನಿ. ಈಗ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಬೇಕಾಗತ್ತೆ. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಸೊ ಈಗ ಒಂದು ಪ್ಲಾಂಟ್ ರೆಡಿಯಾಗಿದೆ. ಸೊ ನಾನು ಹಾಕ್ತಿರೋ ಗಿಡಗಳ ಬಗ್ಗೆ ಯಾವ್ದಾದ್ರು ಹೆಸರು ನಿಮಗೆ ಗೊತ್ತಿದೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ವಿತೌಟ್ ಬೇರ್ ಕೂಡ ಬರುತ್ತೆ ಅಂತ ಹೇಳಿದರು, ಬಟ್ ನಾನು ಬೇರ್ ಸಮೇತನೇ ತೊಗೊಂಡು ಬಂದಿದ್ದೀನಿ. ಇದನ್ನು ಆದಷ್ಟು ನಾವು ಕೆಳಗಡೆ ಉಣೋಕ್ಕಾಗಲ್ಲ, ಯಾಕಂದರೆ ಎಲೆಗಳೆಲ್ಲ ಇದೆಯಲ್ಲ ಅದೆಲ್ಲ ಮುರಿದೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಆದಷ್ಟು ಮೇಲ್ಗಡೆನೇ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಮಣ್ಣು ಹಾಕೋದ್ರಿಂದ ಮೇ ಬಿ ಸ್ಟಿಫಾಗಿ ಕೂರ್ಬೋದು. ಇನ್ನು ತನ್ನಷ್ಟಕ್ಕೆ ತಾನೇ ಬೇರೆ ಬಿಡುತ್ತೆ ಅಲ್ವಾ, ಯಾಕಂದರೆ ಏನಷ್ಟು ತೊಂದರೆ ಆಗೋದಿಲ್ಲ. ಸೊ ಈಗ ಸೆಕೆಂಡ್ ಟರ್ನ್ ಇದಂತೂ ಆಲ್ಮೋಸ್ಟ್ ವಯಸ್ಸಾದ ಥರನೇ ಆಗೋಗ್ಬಿಟ್ಟು ಮುದುಕಿ ಥರನೇ ಆಗೋಗ್ಬಿಟ್ಟಿದೆ ನೋಡಿ. ಅಂದರೆ ಕಿತ್ತು ಆಲ್ಮೋಸ್ಟ್ ತುಂಬಾ ಟೈಮ್ ಆಯಿತು, ಬಾಡೋಗ್ತಾ ಇದೆ. ಸೊ ಆದಷ್ಟು ಬೇಗ ಇದಕ್ಕೆ ನೀರು ಎಲ್ಲ ಹಾಕಬೇಕು. ನೋಡೋಣ, ಇದು ನಾನು ಬಿಸಿಲಲ್ಲಿ ಇಡಲ್ಲ, ಆದಷ್ಟು ಇನ್ನರ್ ಪ್ಲ್ಯಾಂಟ್ ಅಂತಲೇ ಹಾಕ್ತಾ ಇದ್ದೀನಿ. ಇದೆಷ್ಟರ ಮಟ್ಟಿಗೆ ಬರುತ್ತೆ ಅನ್ನೋ ಅಪ್ಡೇಟ್ಸ್ನ ಕೂಡ ಕೊಡ್ತಾ ಇರ್ತೀನಿ ನಿಮಗೆ. ಆದಷ್ಟು ನಮ್ಮ ಗಿಡಗಳೆಲ್ಲ ಚೆನ್ನಾಗಿ ಬರಲಿ ಅಂತ ಬ್ಲೆಸ್ ಮಾಡಿ ಪ್ಲೀಸ್. ಸೊ ಇನ್ನು ಇದನ್ನು ನನ್ನ ಮಟ್ಟಿಗೆ ಆದಷ್ಟು ಇದನ್ನು ಜಡೆಕಳ್ಳಿ ಅಂತ ಕರೀತಾರೆ ಅಂತ ಅನಿಸುತ್ತೆ. ಸೊ ಇದ್ರದ್ದು ಪರ್ಫೆಕ್ಟ್ ನೇಮ್ ಏನಿದೆ ಅಂತ ದಯವಿಟ್ಟು ಯಾರಾದರೂ ಕಮೆಂಟ್ ಮಾಡಿ ತಿಳಿಸಿಪ್ಪ. ಸೊ ಇದಕ್ಕೂ ಕೂಡ ಆಲ್ಮೋಸ್ಟ್ ಬೇರಿದೆ. ಅವ್ರು ನನಗೆ ಇದು ವಿತೌಟ್ ಬೇರ್ ಇದು ಸಹ ಬರುತ್ತೆ ಅಂತ ಹೇಳಿದ್ರು, ಬಟ್ ನಾನು ಇದು ಸ್ವಲ್ಪ ಬೇರ್ ಸಮೇತನೇ ತಂದಿದ್ದೀನಿ. ನೋಡಿ, ಬೇರಿದೆ ಇದಕ್ಕೆ. ಈ ಎರಡು ಪಾಟ್ಗಳು ಆಲ್ರೆಡಿ ಮನೇಲೇನೆ ಇತ್ತು. ಇದರಲ್ಲಿ ಬೇರೆ ಗಿಡಗಳನ್ನ ಹಾಕಿ ಟೆರೆಸ್ ಮೇಲೆ ಇಟ್ಟಿದ್ದೆ. ಸೊ ಹಾಗಾಗಿ ಬಿಸಿಲೆಲ್ಲ ಬಿದ್ದುಬಿಟ್ಟು ನೋಡಿ ಆಲ್ರೆಡಿ ಕಲರೆಲ್ಲ ಶೇಡ್ ಆಗಿಬಿಟ್ಟಿದೆ. ಆ ಗಿಡಗಳು ಯಾಕೋ ಒಣಗೋಯ್ತು. ಸೊ ಈಗ ಆ ಗಿಡಗಳನ್ನ ತೆಗೆದುಬಿಟ್ಟು ಹೊಸದಾಗಿ ಮಣ್ಣನ್ನು ಹಾಕಿ ಇವತ್ತು ತಂದಿರೋಂಥ ಈ ಗಿಡಗಳನ್ನ ಹಾಕಿದ್ದೀನಿ. ನೋಡೋಣ ಇದು ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಬರಲಿ ಅಂತ ನಾನು ಕೂಡ ಬ್ಲೆಸ್ ಮಾಡ್ತೀನಿ. ಇದು ಸ್ವಲ್ಪ ಇದೆಲ್ಲ ಕಟ್ ಮಾಡಿ ತೆಗಿಬೇಕು ಅಂತ ಹೇಳಿದ್ದಾರೆ, ಇದೆಲ್ಲ ಕಟ್ ಮಾಡಬೇಕು. ಸೊ ಸದ್ಯಕ್ಕೆ ಈ ಎರಡು ಪಾಟ್ಸಲ್ಲಿ ಈ ಎರಡು ಗಿಡಗಳನ್ನ ಹಾಕಿದ್ದೀನಿ. ಮನಿ ಪ್ಲ್ಯಾಂಟ್ನ ಕೂಡ ನಾನು ಬೆಳಿಗ್ಗೆ ಪ್ಲ್ಯಾಂಟ್ ಮಾಡಿದ್ದೆ. ಸೊ ಇದು ತುಂಬ ಜನ ನೀವು ಅನ್ಕೊಬೋದು ನೋಡಿ, ಇದು ಸ್ಟ್ಯಾಂಡ್ ಅಂತೂ ಏನು ಕ್ಯೂಟಾಗಿದೆ ಅಲ್ಲ. ನನಗೂ ಕೂಡ ಅಷ್ಟೇ ಸ್ಟ್ಯಾಂಡನ್ನ ನೋಡಿಬಿಟ್ಟೆ ನಾನು ಈ ಪಾಟ್ನ ತೊಗೊಂಡಿದ್ದು. ಇದು ಸ್ಟ್ಯಾಂಡು ಅಂದರೆ ಈ ವಾಟರ್ ಅಂದರೆ ಎಕ್ಸ್ಟ್ರಾ ಓವರ್ಫ್ಲೋ ಆಗುವಂಥ ನೀರು ಇದರಲ್ಲಿ ಬಂದು ಸ್ಟೋರ್ ಆಗುತ್ತೆ. ಅಂದರೆ ಇದು ಒಂಥರ ಪ್ಲೇಟ್ ಥರನೂ ಹೌದು, ಸ್ಟ್ಯಾಂಡ್ ಥರನೂ ಹೌದು. ಇದು ನಾನು ಇವತ್ತು ಬೆಳಗ್ಗೆ ಪ್ಲ್ಯಾಂಟ್ ಮಾಡಿದ್ದು ಮನಿ ಪ್ಲ್ಯಾಂಟು. ಸೊ ಮನೆ ಅಂದಮೇಲೆ ಮನಿ ಪ್ಲ್ಯಾಂಟ್ ಇರಬೇಕಲ್ಲ, ಸೊ ಹಾಗಾಗಿ ಈ ಗಿಡನ ಹಾಕಿದ್ದೀನಿ. ಇನ್ನು ಈ ಮೂರು ಪ್ಲ್ಯಾಂಟನ್ನು ನೋಡಿ, ನೋಡಲಿಕ್ಕೆ ಒಂದೇ ಥರ ಇದೆ, ಬಟ್ ಎಷ್ಟು ಡಿಫ್ರೆನ್ಸು. ಕಲರ್ ಕಾಂಬಿನೇಷನ್ ಅಂತೂ ಎಷ್ಟು ಸೂಪರಾಗಿದೆ ಅಲ್ಲ, ಗ್ರೀನ್ ವಿತ್ ಪರ್ಪಲ್ ಕಾಂಬಿನೇಷನು. ನೋಡೋಕ್ಕಂತೂ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ. ಇನ್ನು ಈ ಪಾಟ್ಸ್ ಬಂದು ಸ್ವಲ್ಪ ಹಳೇದು ಅಂದರೆ ಈಗ ಒಂದು ಆಲ್ಮೋಸ್ಟ್ ಒಂದು 2 ಮಂತ್ ಆಗಿತ್ತು ಇದನ್ನು ತೊಗೊಂಡು. ಅಂದರೆ ಇದರಲ್ಲಿ ಬೇರೆ ಪ್ಲ್ಯಾಂಟ್ಸ್ನ ಹಾಕಿದ್ದೆ, ಟೆರೆಸ್ ಮೇಲೆ ಇಕ್ಕಿದ್ದೆ ಅಲ್ವಾ, ಹಾಗಾಗಿ ಬಿಸಿಲಿಗೆ ಸ್ವಲ್ಪ ಕಲರ್ಸ್ ಎಲ್ಲ ಶೇಡ್ ಆಗಿದೆ. ಸೊ ಹಾಗಾಗಿ ಆ ಪ್ಲ್ಯಾಂಟ್ಸ್ನೆಲ್ಲ ತೆಗೆದುಬಿಟ್ಟು ಈಗ ಈ ಪ್ಲ್ಯಾಂಟ್ಸ್ನ ಹಾಕಿದ್ದೀನಿ. ನೋಡೋಣ, ಅದಕ್ಕೆ ನಾನು ಪೇಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹೇಗೆ ಕಾಣಿಸ್ತಿದೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾವ್ಯಾವ ಗಿಡಗಳನ್ನ ನಾನಿನ್ನೂ ಪಾಟಿಂಗ್ ಮಾಡಲಿಲ್ಲ ಅಂತಂದರೆ, ಸೊ ಇದು ಬಂದುಬಿಟ್ಟು ನಾನು ಹೇಳಿದೆ ಅಲ್ವಾ 12 ಗಂಟೆ ಹೂವಿನ ಗಿಡ ಅಥವಾ ಏನು ನೆಲ ಗುಲಾಬಿ ಅಂತ ಹೇಳ್ತಾರಲ್ಲ, ಸೊ ಇದನ್ನು ಕೂಡ ನಾನು ಇನ್ನೂ ಪಾಟಿಂಗ್ ಮಾಡಿಲ್ಲ.
ಆ್ಯಂಡ್ ಇದು ಬಂದುಬಿಟ್ಟು ಇದಕ್ಕೆ ಹ್ಯಾಂಗಿಂಗ್ ಪಾಟ್ ಆಗಬೇಕಂತೆ. ಇನ್ನು ಹ್ಯಾಂಗಿಂಗ್ ಪಾಟ್ಸು ನಾನು ಇನ್ನೂ ತರಿಸಿಲ್ಲ. ಹಾಗಾಗಿ ಸದ್ಯಕ್ಕೆ ಇದನ್ನು ನಾನು ಯಾವ್ದಾದ್ರು ವಾಟ್ರ್ ಬಾಟಲಲ್ಲೋ ನೋಡ್ತೀನಿ ಇದು ಹೇಗಾಗುತ್ತೆ. ಹಾಗಾಗಿ ಇದು ಒಂದು ಹಾಗೆ ಬ್ಯಾಲೆನ್ಸ್ ಉಳ್ಕೊಂಡ್ಬಿಡ್ತು. ಇನ್ನು ಇದು ಕೂಡ ಅಷ್ಟೇ, ಎಲೆ ಗುಲಾಬಿ. ಬಟ್ ಇದೇನೆಂದರೆ ಇದಕ್ಕೂ ಇರೋಂಥ ವ್ಯತ್ಯಾಸ, ಇದು ಜಸ್ಟ್ ಒಂದೇ ಸುತ್ತು, ಬಟ್ ಇದು ತುಂಬ ದಪ್ಪ ಅಳುತ್ತೆ. ಬಟ್ ನಾನು ಇದು ಯಾವಾಗಲಾರು ಒಂದು ಸತಿ ಹೂವು ಆದಮೇಲೆ ತೋರಿಸ್ತೀನಿ ನಿಮಗೆ. ಇನ್ನು ಇದು ಬಂದುಬಿಟ್ಟು ಸೇವಂತಿಗೆಲೆನೇ ಇನ್ನೊಂದು ಬರುತ್ತೆ ಅಲ್ವಾ, ಸೊ ಅದಕ್ಕೇನು ಹೇಳ್ತಾರೆ, ಬಟಾನ್ಸ್ ಅಂತ ಏನೋ ಹೇಳ್ತಾರಂತೆ ಹೂವು. ಬಟ್ ಇದು ಪೂಜೆಗೆ ತುಂಬಾ ಹೂ ಬಿಡುತ್ತೆ, ಒಂದು ಗಿಡ ಹಾಕಿದ್ರೆ ಸಾಕು ಒಂದು ಬಟ್ಲು ಹೂವಷ್ಟು ಆಗುತ್ತೆ ಅಂತೆ. ಸೊ ಹಾಗಾಗಿ ಇದು ಕೂಡ ನಾನು ಈಗ ಸದ್ಯಕ್ಕೆ ಹಾಕ್ತಾಯಿಲ್ಲ. ಇನ್ನು ಇದು ಬಂದುಬಿಟ್ಟು ಸ್ವಲ್ಪ ಗಿಡ ಬಾರ್ದಂಗೆ ಆಗೋಯಿತು. ಬಟ್ ಇದು ಏನು ಗೆಡ್ಡೆ ಬಂದು ಅಂದರೆ ಏನು ಈ ಪೊಟ್ಯಾಟೊ ಗೆಣಸಿನ ಥರ ಇದು ಗೆಡ್ಡೆ ಅಂತೆ, ಗೆಡ್ಡೆ ಹಾಕಿದ್ರೂ ಕೂಡ ಬರುತ್ತಂತೆ. ಹಾಗಾಗಿ ಇದು ಗಿಡ ಬಾಡಿದ್ರೂ ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಇನ್ನು ಇದು ಬಂದು ಅವ್ರು ಹೇಳಿದ್ರಲ್ವ ಎಲೆಯಿಂದ ಗಿಡ ಬರುತ್ತೆ ಅಂತ, ಅದಕ್ಕೆ ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ. ಈಗ ಆಲ್ರೆಡಿ ಇದ್ರ ಗಿಡ ನಾನು ಹಾಕಿದ್ದೀನಿ, ಬಟ್ ಇರಲಿ ನೋಡೋಣ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಅಂದರೆ ಇದು ಮುರಿದೋಗ್ಬಿಟ್ಟಿತ್ತು, ಹಾಗಾಗಿ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಇನ್ನು ಇಷ್ಟು ಗಿಡಗಳನ್ನು ನಾನಿನ್ನು ಪಾಟಿಂಗ್ ಮಾಡಿಲ್ಲ. ಸೊ ಈಗ ಗಾರ್ಡನ್ಗೆ ಹಾಕೋಕ್ಕೂ ಆಗೋಲ್ಲ, ಯಾಕಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಕತ್ಲೆನೇ ಆಗೋಯ್ತು. ಈ ಟೈಮಲ್ಲಿ ನಾನು ಪ್ಲ್ಯಾಂಟಿಂಗ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನಾನು ಗಿಡಗಳೆಲ್ಲ ಹಾಕೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಲೇಟ್ ಆಗೋಯ್ತು. ನೋಡಿ ಫುಲ್ಲು ಕತ್ಲಾಗ್ಬಿಟ್ಟಿದೆ. ಹಾಗಾಗಿ ಆದಷ್ಟು ನಾನು ನಾಳೆ ಬೆಳಿಗ್ಗೆ ಅದನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾದರೆ ಈ ಪ್ಲ್ಯಾಂಟ್ಸ್ನೆಲ್ಲ ಹೀಗೆ ಬಿಟ್ಬಿಟ್ರೆ ಒಣಗೋಗ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ವಾಟರಲ್ಲಿ ಸೋಕ್ ಮಾಡಿ ಇಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ನೀರಿನ ಅಂಶ ಇದ್ದರೆ ಗಿಡಗಳಷ್ಟು ಬಾಡೋದಿಲ್ಲ. ಹಾಗಾಗಿ ಈ ಜಗ್ಗಲ್ಲಿರೋವಂಥ ನೀರಿಗೆ ನಾನು ಈ ಗಿಡಗಳನ್ನೆಲ್ಲ ಹಾಕಿ ಇಡ್ತಾಯಿದ್ದೀನಿ. ಇದೇ ಥರ ಎಲ್ಲ ಗಿಡಗಳನ್ನು ಹಾಕಿ ಈಗ ಸೋಪ್ ಮಾಡಿ ಇಟ್ಟು ನಾಳೆ ಆದಷ್ಟು ಅರ್ಲಿ ಮಾರ್ನಿಂಗೇನೆ ಇದನ್ನು ಗಾರ್ಡನ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಹಾಕಿರೋವಂಥ ಪ್ಲ್ಯಾಂಟ್ಸು ಇಷ್ಟು ನೋಡಿ, ಇಷ್ಟು ಗಿಡಗಳನ್ನ ಇವತ್ತು ನಾನು ಪಾಟಿಂಗ್ ಮಾಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಯಾವ ಗಿಡ ತುಂಬ ಇಷ್ಟ ಆಯಿತು ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಗಿಡಗಳ ಹೆಸರನ್ನ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.